ಮಧು, ಯಾಕೆ ಇಷ್ಟು ಸರಿ ಕಾಲ್ ಮಾಡ್ತಿದ್ದೀರಾ? ಮನೆಗಿದ್ದಾಗ ಕಾಲ್ ಮಾಡಿಬಿಡಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ. ಅಪ್ಪ ಬೇರೆ ಮನೇಲೇ ಇದ್ದಾರೆ. ಯಾಕೆ ನೀನು ನಿನ್ನೆಯಿಂದ ಫೋನೇ ತೆಗಿತಾ ಇಲ್ಲ? ಪ್ಲೀಸ್ ಮಧು, ಅರ್ಥ ಮಾಡ್ಕೊಳ್ಳಿ. ಫೋನ್ ಇರೋದೇನಾದರೂ ಅಪ್ಪಾಜಿಗೆ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಫೋನ್ ನೋಡಿಲ್ಲ. ಅಟ್ಲೀಸ್ಟ್ ಮೆಸೇಜ್ ಕಳಿಸಿರೋದಾದ್ರೂ ನೋಡಬೇಕಲ್ವಾ? ಸಾರಿ, ನೋಡೋಕ್ಕಾಗಲಿಲ್ಲ. ಬೇಗ ಹೇಳಿ ಏನು ಅಂತ. ಏಯ್ ಲೂಸು, ಮನೆಗೆ ಅಪ್ಪ ಅಮ್ಮ ಬಂದಿದ್ದಾರೆ. ಮಧು, ಏನು ಹೇಳ್ತಾ ಇದ್ದೀರಾ ನೀವು? ಏನೋ ಅಪ್ಪ ಅಮ್ಮ ಬಂದಿದ್ದಾರಾ? ಯಾರ ಮನೆಗೆ, ಎಲ್ಲಿಗೆ? ಇದನ್ನ ಹೇಳ್ಬೇಕು ಅಂತಾನೆ ನಿನ್ನೆಯಿಂದ ಎಷ್ಟು ಸರಿ ಕಾಲ್ ಮಾಡ್ತಾ ಇದ್ದೀನಿ ಗೊತ್ತಾ ನಿನಗೆ? ಫೋನೇ ಪಿಕ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ನೋಡಬೇಕಲ್ವಾ? ಸರಿ, ಇವಾಗ ಹೇಳು, ಎಲ್ಲಿಗೆ ಬಂದಿದ್ದಾರೆ? ನಿಮ್ಮ ಮನೆಗೆ ಬಂದಿದ್ದಾರೆ ಹೆಣ್ಣು ಕೇಳೋಕೆ. ಮಧು, ನಿಜ ಹೇಳ್ತಿದ್ದೀರಾ? ಸುಳ್ಳು ಹೇಳೋದಕ್ಕೆ ನನಗೇನು ಲೂಸಾ? ಹೋಗಿ ನೋಡೋಗು. ಶುಪ್ಪ, ನನಗೆ ಕೈ ಕಾಲೆಲ್ಲ ನಡುಗ್ತಿದೆ. ಮಧು, ಯಾಕೆ ಇಷ್ಟು ಅರ್ಜೆಂಟು? ಸುಮ್ಮನೆ ಇರೋಕ್ಕಾಗಲ್ವಾ ನಿನಗೆ? ನೋಡು ಐಶು, ಸುಮ್ಮನೆ ತಡ ಮಾಡೋದು ಬೇಡ. ಎಲ್ಲ ವಿಷಯನೂ ಅಪ್ಪ ಅಮ್ಮಂಗೆ ಗೊತ್ತು ತಾನೆ. ಮತ್ತು ಯಾಕೆ ಹೆದರ್ತೀಯ ನೀನು? ಅವರೇ ಏನಾದರೂ ಒಂದು ಮಾಡ್ತಾರೆ, ಸುಮ್ಮನಿರು. ಹಾಗಂತ ಅಣ್ಣನ ಹತ್ರನೂ ನಾನು ಮಾತಾಡಿಲ್ಲ. ಈ ವಿಷಯ ಏನಾದರೂ ಅಣ್ಣಂಗೆ ಗೊತ್ತಾದರೆ ಅಷ್ಟೇ. ಏನು ಮಾಡ್ತಾನೆ? ಒಂದೆರಡು ಮಾತು ಬೈತಾನೆ, ಬೈಸ್ಕೊ. ಮಧು, ನಿಜವಾಗ್ಲೂ ನಂಗೆ ಭಯ ಆಗ್ತಿದೆ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ನಿನ್ಗೆ ಯಾರು ಹೇಳಿದ್ರು ಇವಾಗ ಮಾತಾಡು ಅಂತ? ನಮ್ಮಪ್ಪ ಏನಾದರೂ ಕೇಳಿದ್ರೆ ಹ್ಞೂ ಅಂತ ಹೇಳು ಅಷ್ಟೇ ನೀನು. ಆದರೆ ನಮ್ಮಪ್ಪ ಏನಾದರೂ ಸುಮ್ಮನೆ ಅವ್ರಿಗೆ ಬೈದು ಕಳಿಸಿದ್ರೆ? ಏನು ಮಾಡೋಕ್ಕಾಗುತ್ತೆ? ಅದೇನು ಮಾಡ್ತಾರೆ ಮಾಡಲಿ ಬಿಡು. ಮುಂದೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಪ್ಲೀಸ್ ಮಧು, ಹಾಗೆಲ್ಲ ಮಾಡಬೇಡಿ. ನೋಡು, ಮೊದಲು ಇವತ್ತೇನು ನಿಮ್ಮಪ್ಪ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅರ್ಥ ಆಯ್ತಾ? ಮೊದಲು ಕೆಳಗಡೆ ಹೋಗಿ ಫೋನ್ ಎಲ್ಲಾದರೂ ಎತ್ತಿಡು, ಸ್ಪೀಕರ್ ಆನ್ ಮಾಡಿಡು, ಸರಿನಾ? ಅಲ್ಲೇನು ನಡೆಯುತ್ತೆ ನನಗೆ ಗೊತ್ತಾಗಬೇಕು. ಯಪ್ಪ, ನನಗೆ ಭಯ ಆಗ್ತಿದೆ ಮಧು. ಆಲ್ರೆಡಿ ಮನೆಗೆ ಬಂದಿದ್ದಾರೆ. ಏನು ಮಾಡ್ತಾ ಇದೆಯಾ? ನಿನ್ನ ರೂಮಲ್ಲಿ ಇದೆಯಾ? ಹೋಗು ಕೆಳಗಡೆ. ನೀವೆಲ್ಲಿದ್ದೀರಾ? ನಾನು ಲಾಸ್ಟ್ ಟೈಮ್ ನಾವಿಬ್ಬರು ಬಂದಿದ್ವಲ್ಲ, ಅಲ್ಲಿದ್ದೀನಿ. ಅದೇ ಎಲ್ಲಿ? ಈಗ ನಿನ್ಗೆ ಅದು ಇಂಪಾರ್ಟೆಂಟಾ? ಫೋಟೋ ಕಳಿಸ್ತೀನಿ ಬಿಡು. ಸರಿ ಮಧು, ನಂಗೆ ತುಂಬ ಭಯ ಆಗ್ತಿದೆ. ನಮ್ಮ ಅಪ್ಪಾಜಿ ಏನಂತಾರೋ ಏನೋ. ಏನಾದರೂ ಮಾತಾಡಲಿ, ಇವತ್ತು ನಿಮ್ಮ ಅಣ್ಣಂಗಾದ್ರೂ ವಿಷಯ ಗೊತ್ತಾಗಲೇಬೇಕು. ನಾನು ಹೇಳ್ತೀನಿ ಅಂದರೂ ಅದಕ್ಕೂ ನೀನು ಬಿಡಲ್ಲ. ಈಗ ನೀನು ಹೇಳೋದಕ್ಕೆ ನಿಮ್ಮಪ್ಪ ನಿನ್ನ ಬಾಯಿ ಕಟ್ಟಾಕಿದ್ದಾರೆ, ಅರ್ಥ ಆಯ್ತಾ? ಈಗ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ಜೈ ತಿಳ್ಕೊಂಡಿದ್ದಾನೆ. ಆದರೆ ನಿಮ್ಮಪ್ಪಂಗೆ ಗೊತ್ತಾಗಿರೋ ವಿಷಯ ಇವತ್ತು ಜೈಗೆ ಗೊತ್ತಾಗಲೇಬೇಕು. ನೋಡೋಣ ನಿಮ್ಮ ಅಣ್ಣ ಏನು ತೀರ್ಮಾನ ತೊಗೊತಾನೆ ಅಂತ. ಹಾಗಲ್ಲ ಮಧು, ವಿಷಯ ಎಲ್ಲ ನಿಮಗೆ ಗೊತ್ತು. ಅದಕ್ಕೆ ಬೇರೆ ಪ್ರೆಗ್ನೆಂಟು. ಸುಮ್ಮನೆ ಅಣ್ಣನ ಮೇಲೆ ಜಗಳ ಮಾಡಿದ್ರೆ ಅಪ್ಪಾಜಿ ಅಂತ ನನಗೆ ಭಯ ಅಷ್ಟೇ. ಅಟ್ಲೀಸ್ಟು ಪಾಪು ಆಗೋವರೆಗೂ ಆದರೂ ಸುಮ್ಮನೆ ಇರ್ಬೋದಾಗಿತ್ತಲ್ವ ನೀವು? ಏನೂ ಆಗಲ್ಲ ಐಶು, ಹೆದರು ಬೇಡ, ಹೋಗು. ಸರಿ, ಫೋನ್ ಮಾಡ್ತೀನಿ ರೀ. ಐಶು, ಐ ಲವ್ ಯು. ಪ್ಲೀಸ್ ಸ್ಪೀಕರ್ ಆನ್ ಮಾಡಿಡು, ಸರಿನಾ? ಇಂಥ ಟೈಮಲ್ಲೂ ನಿಮ್ಗೆ ಎಷ್ಟು ಖುಷಿ ನೋಡಿ. ನಿಜವಾಗ್ಲೂ ನನಗೆ ಖುಷಿ ಇದೆ ಗೊತ್ತಾ? ಐಶು, ಹಾಂ ಅದಕ್ಕೆ ಬೈಲಿ ಹೇಳಿ. ಅದಕ್ಕೆ ಮಧು ಅಪ್ಪ ಅಮ್ಮ ಬರ್ತಾರೆ ಅನ್ನೋ ವಿಷಯ ಯಾಕೆ ಹೇಳಲಿಲ್ಲ ನನಗೆ? ಅಯ್ಯೋ ಅದಕ್ಕೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಮಧು ಇವಾಗ ಫೋನ್ ಮಾಡಿ ಹೇಳಿದ್ರು. ಸರಿ, ಮಾವ ಮೇಲ್ಗಡೆ ಇದ್ದಾರೆ, ಹೋಗಿ ಕರೆದು ಬರ್ತೀನಿ. ಅವ್ರು ಬಂದು ಕೂತಿದ್ದಾರೆ, ಮಾತಾಡ್ಸು ಹೋಗು. ಅಯ್ಯೋ ಅದಕ್ಕೆ ನಾನು ಹೋಗಿ ಮಾತಾಡಿಸ್ಬೇಕಾ? ಇಲ್ಲ, ಅಪ್ಪ ಬಂದು ಮಾತಾಡೋವರೆಗೂ ನಾನು ಹೋಗಲ್ಲ. ಐಶು, ಅವ್ರ ತಾಂಬೂಲ ಸಮೇತ ಹೆಣ್ಣು ಕೇಳೋಕ್ಕೆ ಮನೆಗೆ ಬಂದಿದ್ದಾರೆ. ನಿಮ್ಮಿಬ್ಬರು ವಿಷಯ ಮಾವಂಗೆ ಗೊತ್ತಿರೋದು, ನಿಮ್ಮ ಅಣ್ಣಂಗೆ ಗೊತ್ತಿಲ್ಲ. ಹೇಗೋ ದೊಡ್ಡ ಮನ್ಸು ಮಾಡಿ ಅವರೇ ಮನೆಗೆ ಬಂದಿದ್ದಾರೆ. ಏನಾಗುತ್ತೋ ಆಗಲಿ, ಏನು ಹೆದರ್ಕೋಬೇಡ, ಸರಿನಾ? ಅದಕ್ಕೆ ಏನಾದರೂ ಆಗಲಿ, ನೀವು ಮಾತ್ರ ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಮಧು ಎಲ್ಲ ಹೇಳಿದ್ದಾರೆ. ಏನೇ ಆದರೂ ಕೂಡ ಅವ್ರು ನನ್ನ ಕೈ ಬಿಡಲ್ಲ. ಅದಕ್ಕೆ ಐಶು, ಅದು ನನಗೆ ಗೊತ್ತಿರೋ ವಿಷಯನೇ. ಮಾವಂಗೆ ಎಲ್ಲ ವಿಷಯನೂ ಗೊತ್ತಿದ್ರು ನಮ್ಮ ಹತ್ರನೇ ಡಬಲ್ಗೆ ಮಾಟ ಆಡ್ತಿದ್ದಾರೆ. ಈಗ ಕದ್ದು ಮುಚ್ಚಿ ಮಾತಾಡೋವಂಥ ಅವಶ್ಯಕತೆ ಏನಿದೆ ಅಲ್ವಾ? ಈಗ ಮಾವ ಬಂದು ನಿನಗೆ ಯಾವ ಬೆದರಿಕೆನೋ ಹಾಕೋದು ಬೇಡ. ಈ ವಿಷಯ ನಿಮ್ಮ ಅಣ್ಣಗೂ ಗೊತ್ತಾಗಲಿ ಬಿಡು. ಅಜ್ಜಿನೂ ಇದ್ದಾರೆ, ಏನೋ ಒಂದು ಆಗುತ್ತೆ, ನೀನು ಹೆದರ್ಕೋಬೇಡ. ನನಗೇನು ಭಯ ಇಲ್ಲ ಅದಕ್ಕೆ. ಆದರೆ ಇಷ್ಟು ದಿವಸ ನನಗೆ ಯಾಕೆ ಈ ವಿಷಯ ಹೇಳಿಲ್ಲ ಅಂತ ನಿಮ್ಮ ಅಣ್ಣ ಕೇಳ್ತಾರೆ, ಏನು ಹೇಳ್ತೀಯಾ? ಅಪ್ಪನೇ ಹೇಳಬೇಡ ಅಂತ ಹೇಳಿದರು ಅಂತ ಹೇಳ್ತೀನಿ. ಅದಕ್ಕೆ ಇನ್ನೇನು ಹೇಳಲಿ? ಹಾಗೆ ಹೇಳು. ಸರಿ, ಅವ್ರೇನಾದರೂ ಕರೆದ್ರೆ ಕೆಳಗಡೆ ಬಾ, ಸರಿನಾ? ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ಪಾಪಕ್ಕೆ ತೊಂದರೆ ಆಗುತ್ತೆ. ಹಾಗೆಲ್ಲ ಏನೂ ಇಲ್ಲ ಐಶು, ನಾನು ನಾರ್ಮಲ್ ಆಗಿದ್ದೀನಿ. ನೀನೇನು ಭಯ ಪಡಬೇಡ, ಸರಿನಾ? ಇಷ್ಟಕ್ಕೂ ಅಂಥದ್ದೆಲ್ಲ ಏನೂ ಆಗಲ್ಲ. ಪಾಪ ಅದಕ್ಕೆ ಅವರೆಷ್ಟು ಗೌರವದಿಂದ ಹೆಣ್ಣು ಕೇಳೋಕ್ಕೆ ಮನೆಗೆ ಬಂದಿದ್ದಾರೆ. ಆದರೆ ಅಪ್ಪ 100% ಈ ಮದುವೆಗೆ ಒಪ್ಪಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೇನಾದರೂ ಅವಮಾನ ಮಾಡಿ ಕಳಿಸ್ತಾರೇನೋ ಅಂತ ಭಯ ಆಗ್ತಿದೆ ನನಗೆ, ಅಷ್ಟೇ. ಹೆದರು ಬೇಡ ಐಶು, ಏನೇ ಅವಮಾನ ಆದರೂ ಎಲ್ಲನೂ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಮಾಡಿಕೊಂಡೇ ಅವ್ರು ಬಂದಿದ್ದಾರೆ, ಅರ್ಥ ಆಯ್ತಾ? ನಮಗೋಸ್ಕರ ಅವ್ರಿಗಷ್ಟೆಲ್ಲ ಅವಮಾನ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂದರೆ ಮದುನ ಮದುವೆ ಆಗದೆ ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀಯಾ? ಅಥವಾ ನಿಮ್ಮಪ್ಪ ಇಷ್ಟ ಇಲ್ದಿರೋ ಹುಡುಗನ ನೋಡಿ ಮದುವೆ ಮಾಡ್ತಾರೆ, ಹೇಗಿರ್ತೀಯ ಜೀವನ ಪೂರ್ತಿ ಹೇಳು? ಕಷ್ಟನೋ ಸುಖನೋ ಇವತ್ತಿಗಿರ್ತಾರೆ, ನಾಳೆ ಸರಿ ಹೋಗ್ತಾರೆ ಬಿಡು. ಅಲ್ಲ ಅದಕ್ಕೆ ಅಪ್ಪನ ಕಾಲಿಗೆಲ್ಲ ಬಿದ್ದು ಒಪ್ಸಕ್ಕೆ ಟ್ರೈ ಮಾಡಿದ್ದೀನಿ, ಒಪ್ಪಿಲ್ಲ ಅವರು. ಅವ್ರಿಗೆ ಮಗಳ ಖುಷಿಗಿಂತ ಅವ್ರ ಸ್ವಾರ್ಥನೇ ಹೆಚ್ಚಾಗೋಯ್ತು. ಅದಕ್ಕೆ ನೋಡು ಐಶು, ಹೇಳ್ದೆ ಮದುವೆ ಆದರೆ ತಪ್ಪಾಗ್ತಿತ್ತು. ಇವಾಗ ಹೇಳಿ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ, ಸರಿನಾ? ನಿನಗೆ ನಿನ್ನ ಪ್ರೀತಿ ಮುಖ್ಯ, ಅವ್ರಿಗೆ ಅವ್ರ ಸ್ವಾರ್ಥ ಮುಖ್ಯ. ಬಟ್ ಖುಷಿಯಾಗಿರ್ಬೇಕಾಗಿರೋದು ನೀನಲ್ವಾ?
ಯಾರೇ ಕೈ ಬಿಟ್ಟರು ನಿಮ್ಮ ಅಣ್ಣ ನೀನು ಕೈ ಬಿಡಲ್ಲ. ಮಧು ಜೊತೆ ನೀನು ಒಂದು ಮಾಡೇ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಇಷ್ಟು ದಿವಸ ನಾನು ಸುಮ್ಮನೆ ಇದ್ದಿದ್ದು. ಶೋಭಾ, ಹಾರಿ ಬಂದೆ. ನಾನು ಹೋಗಿರ್ತೀನಿ ಐಶು. ಏನಾದರೂ ಕರೆದ್ರೆ ಬಾ, ಧೈರ್ಯವಾಗಿ ಬಾ, ಎದುರ್ಕೊಂಬೇಡ. ಸರಿ ಅದಕ್ಕೆ. ಓಕೆನಪ್ಪ, ಅದೆಷ್ಟಾದರೂ ಆಗಲಿ, ನಾನು ಇನ್ವೆಸ್ಟ್ ಮಾಡ್ತೀನಿ, ಸರಿನಾ? ನೀನು ತಲೆ ಕೆಡಿಸ್ಕೋಬೇಡ. ಒಟ್ಟು ನಮ್ಮ ಕೆಲಸ ಆಗಬೇಕು ಅಷ್ಟೇ. ಅಪ್ಪಾಜಿ, ಒಂದು ನಿಮಿಷ ಮೋಹನ್. ಹೇಳಿ ಜೈ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ ಮೋಹನ್, ಇನ್ನೊಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ ನಾನು. ಹಾಂ ಸರಿ ಮೂರ್ತಿ. ಹೇಳು ಜೈ, ಏನಾದರೂ ಇಂಪಾರ್ಟೆಂಟಾ? ಹಾಂ ಅಪ್ಪಾಜಿ, ಇಂಪಾರ್ಟೆಂಟ್ ಮಾತಾಡಬೇಕಾಗಿತ್ತು. ಸೊ ನಿಮ್ಮ ನೋಡೋಕ್ಕೆ ಗೆಸ್ಟ್ ಬಂದಿದ್ದಾರೆ. ಏನು, ನಾನು ನೋಡೋಕ್ಕೆ ಗೆಸ್ಟ್ ಬಂದಿದ್ದಾರಾ? ಏನು ಇಂಪಾರ್ಟೆಂಟು? ಯಾರದು? ಅದು ಅಪ್ಪಾಜಿ, ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೆ. ಹೌದಾ ಜೈ, ಕಂಪ್ನಿಲಿ ಏನಾದರೂ ಲಾಸ್ ಆಯಿತಾ? ಇಲ್ಲ ಅಪ್ಪ, ಕಂಪ್ನಿ ಬಗ್ಗೆ ಅಲ್ಲ, ಅದು ಐಶು ಬಗ್ಗೆ ಮಾತಾಡಬೇಕಾಗಿತ್ತು. ಏನು, ಐಶು ಬಗ್ಗೆನಾ? ಐಶು ಬಗ್ಗೆ ಏನು ಮಾತಾಡಬೇಕು? ಪ್ಲೀಸ್ ಅಪ್ಪಾಜಿ, ನಾನು ಹೇಳೋದನ್ನು ಕೇಳಿ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡು ಜೈ, ಐಶು ವಿಚಾರದಲ್ಲಿ ನೀನೇನು ನನಗೆ ಹೇಳಕ್ಕೆ ಬರಬೇಡ. ಏನಪ್ಪಾಜಿ ಹೀಗೆ ಮಾತಾಡ್ತೀರಾ ನೀವು? ಅಲ್ಲ, ವಿಷಯನ ಏನು ಮಾತಾಡೋದು ಬೇಡ ಅಂತಂದರೆ ಹೇಗೆ? ನೋಡು ಜೈ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ಗೊತ್ತಾದ ಮೇಲೂ ಈ ರೀತಿ ಸುಮ್ಮನೆ ಇರೋದು ತಪ್ಪಲ್ವಾ? ಎಲ್ಲ ವಿಷಯನೂ ಗೊತ್ತಿದ್ದು ನೀನು ನನ್ನಿಂದ ವಿಚಾರನ ಮುಚ್ಚಿಟ್ಟಿದ್ಯಲ್ವಾ? ನೀನು ತಪ್ಪಲ್ವಾ ಜೈ? ನಾನು ಇಷ್ಟು ದಿನ ನೀನೇ ಹೇಳಿ ಅಂತ ಕಾಯ್ತಾ ಇದ್ದೆ. ಇವತ್ತು ಆ ದಿನ ಬಂದೇ ಬಿಡ್ತು ಬಿಡು. ನೋಡಿ ಅಪ್ಪಾಜಿ, ಸಮಯ ನೋಡಿಕೊಂಡು ನಾನೇ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಬೇಗ ಆ ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದಾ ಜೈ? ಅಣ್ಣ ತಂಗಿ ಇಬ್ರಿಗೂ ಅಪ್ಪನ ಮರ್ಯಾದೆಗಿಂತ ನಿಮ್ಮ ಸ್ವಾರ್ಥಗಳೇ ನಿಮ್ಗೆ ಹೆಚ್ಚಾಗೋಯ್ತು ಅಲ್ವಾ? ಇದನ್ನು ಸ್ವಾರ್ಥ ಅಂತ ಯಾಕೆ ಅನ್ಕೋತೀರಾ ಅಪ್ಪಾಜಿ ನೀವು? ಅವಳು ಇಷ್ಟಪಟ್ಟಿದ್ದಾಳೆ, ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗ್ತಿದ್ದಾಳೆ. ಅದರಲ್ಲೂ ಕದ್ದು ಮುಚ್ಚಿ ಏನು ಮದುವೆ ಆಗ್ತಿಲ್ವಲ್ಲ, ಮನೇಲಿ ಎಲ್ರಿಗೂ ಹೇಳಿ ರಾಜರೋಷವಾಗಿ ಒಪ್ಸಿನೇ ಮದುವೆ ಆಗಬೇಕು ಅಂತ ಅವಳು ಇಲ್ಲಿವರೆಗೂ ಕಾಯ್ತಾ ಇದ್ದಾಳೆ. ತಂದೆ ಆದರೂ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೋಡು ಜೈ, ನಾನು ಸತ್ರು ಅದು ಮಾತ್ರ ಸಾಧ್ಯ ಇಲ್ಲ. ನೋಡು, ನನ್ನ ದಾರಿಗೆ ನೀನು ಅಡ್ಡ ಬರಬೇಡ. ಇವಾಗ ಹೇಗಿದೆಯೋ ಹಾಗೆ ಇದ್ಬಿಡು ಸುಮ್ಮನೆ. ಪ್ಲೀಸ್ ಅಪ್ಪಾಜಿ, ಯಾಕೆ ಈ ಥರ ಮಾತಾಡ್ತಿದ್ರೆ ನೀವು? ಮನೆಗೆ ಮಧು ಅಪ್ಪ ಅಮ್ಮ ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ಸುಮ್ಮನೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ಮದುವೆಗೆ ಒಪ್ಕೊಳ್ಳಿ. ಏನೋ ಹೆದರಿಸ್ತಾ ಇದೆಯಾ ನೀನು ನನಗೆ? ನಿಮ್ಮನ್ನು ಎದುರಾಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಅಪ್ಪಾಜಿ. ನನ್ನ ತಂಗಿಗೆ ನಾನು ಒಳ್ಳೆ ಅಣ್ಣ ಆಗಬೇಕು ಅಷ್ಟೇ. ಅಂದರೆ ನಾನು ಕೆಟ್ಟವನಾಗಬೇಕು ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಕೆಟ್ಟವ್ರು ಆಗಬೇಡಿ. ಸುಮ್ಮನೆ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡ್ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು. ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಈ ಮದುವೆ ನಡೆಯಲ್ಲ ಜೈ. ನಡಿ, ನಾನು ಮಾತಾಡ್ತೀನಿ. ಪ್ಲೀಸ್ ಅಪ್ಪಾಜಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಅವ್ರ ಹತ್ರ ಹೊರಟಾಗಿ ಮಾತಾಡಬೇಡಿ. ನೋಡು ಜೈ, ನೀನು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ನಾನು ಒಪ್ಪಿದ ಕಡೆ ಐಶು ಮದುವೆ ಆಗಬೇಕು ಅಷ್ಟೇ ನನ್ನ ನಿರ್ಧಾರ. ಇಷ್ಟಕ್ಕೂ ನಮ್ಮನೆ ಹೆಣ್ಮಕ್ಳಿಗೆ ಎಲ್ಲಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ಮಧು ನಮ್ಮ ಮದುವೆ ಆದರೆ ಅವಳು ಚೆನ್ನಾಗೇ ಇರ್ತಾಳೆ ಅಪ್ಪ. ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡು ಜೈ, ಅವಳು ಚೆನ್ನಾಗಿರ್ತಾಳೋ ಬಿಡ್ತಾಳೋ ಸೆಕೆಂಡ್ರಿ. ನನಗೆ ನನ್ನ ಪ್ರೆಸ್ಟೀಜೇ ಮುಖ್ಯ. ಸೊ ನಾನು ನೋಡಿರೋ ಹುಡುಗನ ಜೊತೆನೇ ಅವಳು ಮದುವೆ ಆಗಬೇಕು. ಮತ್ತೆ ಒಳ್ಳೆ ಹುಡುಗನ್ನೇ ಕರೆಸ್ತಾ ಇದ್ದೀನಿ, ಅವನ ಜೊತೆ ಇವಳು ಮದುವೆ ಆಗೇ ಆಗುತ್ತೆ. ಯಾರು ಬಂದರೂ ತಡೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ನೀನು ಏನು ಮಾತಾಡ್ಕೊಡ್ದು, ನಾನು ಏನು ಹೇಳ್ತೀನಿ ಅದಕ್ಕೆ ಮಾತ್ರ ನೀನು ಹ್ಞೂ ಅನ್ಬೇಕು ಅಷ್ಟೇ. ಏನಪ್ಪಾಜಿ ನೀವು? ನಾನು ಏನು ಅಂದ್ಕೊಂಡಿದ್ದೆ ನಿಮ್ಮನ್ನು? ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ನಿಮ್ಮ ಸ್ವಾರ್ಥನೇ ಮುಖ್ಯ ಆಯಿತು ಅಂದರೆ ನನಗೆ ನನ್ನ ತಂಗಿನೇ ಮುಖ್ಯ. ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಬೇಡ ಜೈ, ನನ್ನನ್ನು ಎದುರಾಕೋಬೇಡ ನೀನು. ನೋಡಿಯಪ್ಪ, ನಿಮ್ಮನ್ನು ಎದುರಾಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅರ್ಥ ಆಯ್ತಾ? ನನಗೆ ನನ್ನ ತಂಗಿ ಚೆನ್ನಾಗಿರಬೇಕು ಅಷ್ಟೇ. ಅವಳು ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಖುಷಿಯಿಂದ ಇರಬೇಕು. ಇಷ್ಟ ಇಲ್ಲದಿರೋ ಹುಡುಗನ ಮದುವೆ ಮಾಡ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ, ಅರ್ಥ ಮಾಡ್ಕೊಳ್ಳಿ. ನೋಡಿಯಪ್ಪ, ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಐಶು ಎಲ್ಲೂ ಒಪ್ಕೊಂಡಿದ್ದಾಳೆ, ಅವ್ರ ಜೊತೆ ಮದುವೆ ಮಾಡ್ಕೊಡಿ. ಒಂದು ವೇಳೆ ಅದಾಗಲಿಲ್ಲ ಅಂದರೂ ಹಾಗೇ ಆಗುತ್ತೆ. ಯಾಕಂದರೆ ನಾನು ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀನಿ. ನಿಮಗೆ ನಿಮ್ಮ ಮಕ್ಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನ್ನ ತಂಗಿ ಮೇಲೆ ನನಗಷ್ಟೇ ಪ್ರೀತಿ ಇದೆ. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ಈ ಮದುವೆಗೆ ಒಪ್ಕೊಳ್ಳಿ. ಐಶು ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡಲ್ಲ. ನೀವೇನಾದರೂ ಇದು ಗಡ್ಡಿ ಮಾಡಿದ್ದೀರಾ ಅಂತಂದರೆ ನಾನು ನಿಮ್ಮನ್ನು ಕೂಡ ಕೇರ್ ಮಾಡಲ್ಲ. ಅಂದರೆ ನೀನು ನನ್ನನ್ನೇ ಎದುರಾಕೊಂತಿದ್ಯಾ? ಪ್ಲೀಸ್ ಅಪ್ಪಾಜಿ, ಪದೇ ಪದೇ ಅದನ್ನೇ ಕೇಳಬೇಡಿ. ಮತ್ತೆ ನನಗಿಷ್ಟ ಇಲ್ದಿರೋ ಮದುವೆ ಮಾಡಿಬಿಟ್ಟು ನೀನು ನನ್ನನ್ನು ಎದುರಾಕೋದು ಇನ್ನೇನು ಮಾಡ್ತಾ ಇದೆಯಾ ನೀನು? ಹೇಳಿದ್ನಲ್ವಾ, ನನಗೆ ಐಶು ಜೀವನ ಅಷ್ಟೇ ಮುಖ್ಯ, ಅವಳು ಖುಷಿ ಅಷ್ಟೇ ನನಗೆ ಮುಖ್ಯ. ಒಂದು ವೇಳೆ ನನ್ನ ವಿರುದ್ಧವಾಗಿ ಏನಾದರೂ ನೀನು ನಡ್ಕೊಂಡಿದ್ಯಾ ಅಂದರೆ ಈ ಮನೇಲಿ ನಿನಗೆ ಜಾಗ ಇರಲ್ಲ ಜೈ. ಅಂದರೆ ಐಶು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆದರೆ ನಾನು ಈ ಮನೆಗೆ ಇರಂಗಿಲ್ವಾ? ನೋಡು ಜೈ, ಬೇಡ, ಅರ್ಥ ಮಾಡ್ಕೊ. ಸುಮ್ಮನೆ ನನ್ನ ಮನಸ್ಸನ್ನು ಕಲ್ಲು ಮಾಡಬೇಡ. ಕಲ್ಲು ಮಾಡೋದೇನು ಅಪ್ಪಾಜಿ? ಆಲ್ರೆಡಿ ನೀವು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ? ಆಫ್ಟರ್ ಆಲ್ ನಿಮ್ಮ ಪ್ರೆಸ್ಟೀಜ್ಗೋಸ್ಕರ ಮಕ್ಕಳನ್ನೇ ದೂರ ಮಾಡ್ಕೊತಾ ಇದ್ದೀರಾ ನೀವು. ನೋಡಿ ಅಪ್ಪಾಜಿ, ಈ ಮನೆ ಅಲ್ಲ ಅಂದರೆ ಎಲ್ಲೋದ್ರೂ ನಾನು ಜೀವನ ಮಾಡೋದು ನನಗೆ ಗೊತ್ತಿದೆ. ನನ್ನ ಹೆಂಡತಿ ಮಗಳನ್ನ ಸಾಕೋ ಕೆಪಾಸಿಟಿನ ನನಗಿದೆ. ಆದರೆ ಒಂದು ಸರಿ ಮಕ್ಕಳ ಮೇಲಿರೋ ಪ್ರೀತಿ ನಂಬಿಕೆನ ನೀವು ಕಳ್ಕೊಂಡ್ರಿ ಅಂದರೆ ಮತ್ತೆ ಜೀವನದಲ್ಲಿ ಯಾವತ್ತೂ ಅದು ಸಿಗಲ್ಲ ನಿಮಗೆ. ಜೈ, ನನ್ನ ಮಾತು ಕೇಳು. ನೋಡು, ಸುಮ್ಮನೆ ನನ್ನ ಮಾತಿಗೆ ಹೇಳಿದೆ ಅಷ್ಟೇ, ಅರ್ಥ ಮಾಡ್ಕೋ ಜೈ. ನಾನು ಆಲ್ರೆಡಿ ನನ್ನ ಫ್ರೆಂಡಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣೋ. ಹೇಳಿದಿರ ಅಷ್ಟೇ, ಅವ್ರು ಇನ್ನೂ ಮನೆಗೆ ಬಂದಿಲ್ವಲ್ಲ. ನೋಡಿ, ಈಗಲೂ ನಿಮಗೆ ಟೈಮ್ ಕೊಡ್ತೀನಿ, ಮನಸ್ಸು ಬದಲಾಯಿಸ್ಕೊಳ್ಳಿ. ಇಲ್ಲ ಅಂದರೆ ನಾನು ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ನಾನು ಹೊರಗಡೆ ಹೋದ್ರೂ ಆದ್ರೂ ಸರಿ, ನನ್ನ ತಂಗಿ ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಮದುವೆ ಮಾಡೇ ಮಾಡ್ತೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ನೋಡಿ, ಬನ್ನಿ, ಮನೇಲಿ ಬಂದು ದೊಡ್ಡವ್ರು ಕೂತಿದ್ದಾರೆ, ಅವ್ರ ಜೊತೆ ಬಂದು ಮಾತಾಡಿ. ಅವ್ರಿಗೆ ಏನಾದರೂ ಅವಮಾನ ಮಾಡಿ ಕಳಿಸಿದ್ದೀರಾ ಅಂತಂದರೆ ನಾನಂತೂ ಮನುಷ್ಯ ಆಗಿರಲ್ಲ ಅಪ್ಪಾಜಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೋಸ್ಕರ ಹಾಲಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಪ್ಪಾಜಿ. ಒಳ್ಳೆ ಮನಸ್ಸಿಂದ ಬಂದು ಮದುವೆಗೆ ಒಪ್ಕೊಂಡ್ರೆ ಸರಿ.
ಇಲ್ಲ ಅಂತಂದರೆ ಅಮ್ಮನ್ನ ಕಳ್ಕೊಂಡಾಗೆ ನಾನು ನಿಮ್ಮ ಸೊಸೆನೂ ಇಬ್ಬರನ್ನೂ ಕಳ್ಕೊತೀರಾ, ಜೊತೆಗೆ ನಿಮ್ಮ ಮೊಮ್ಮಗನ್ನು ಕಳ್ಕೊತೀರಾ ನೀವು. ಇನ್ಯಾವತ್ತೂ ನಿಮ್ಮ ಮುಖ ತೋರಿಸಲ್ಲ ನಾನು. ಜೈ ನಿಂತ್ಕೊಳ್ಳೋ. ಛೇ, ಏನು ಮಾಡಲಿ ನಾನೀಗ? ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ನನಗೆ ಗೊತ್ತಿರೋ ವಿಷಯ ಜೈಗೆ ಗೊತ್ತಾಗಲೇಬಾರ್ದು ಅಂತ ನಾನು ಇಷ್ಟು ದಿನದವರೆಗೂ ಬಾಯಿ ಮುಚ್ಕೊಂಡಿದ್ದೆ. ಮಗಳಿಗೋಸ್ಕರ ಮಗುನ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಬೇಡ ಜೈ, ನನ್ನಿಂದಾಗಿ ನೀನು ಮನೆಯಿಂದ ಆಚೆ ಹೋಗ್ಬೇಡ. ಏನು ಮಾಡಲಿ ಇವಾಗ? ನನಗಿಷ್ಟ ಇಲ್ದಿರೋ ಮದುವೆನ ನಾನು ಹೇಗೆ ಮಾಡಲಿ? ಕ್ಷಮಿಸ್ಬಿಡು ಜೈ, ಕೋಪದಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ನನಗೇನು ಮಾಡಬೇಕು ಅಂತ ಬೇರೆ ದಾರಿ ತೋರಲಿಲ್ಲ ಜೈ. ನಿನ್ನ ಮನೆಯಿಂದ ಆಚೆ ಹಾಕೋ ಯಾವ ಅಧಿಕಾರನೂ ನನಗಿಲ್ಲ ಕಣೋ. ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ಐಶು ಮೇಲೆ ಅದ್ರ ಹತ್ರಷ್ಟು ಪ್ರೀತಿ ಇದೆ ಜೈ. ಅದಕ್ಕೆ ಅವಳು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಯಾಕೆ ನಿಮ್ಗೆ ಅದು ಅರ್ಥನೇ ಆಗ್ತಿಲ್ವಲ್ಲ? ಅವನು ಯಾರೋ ಏನೋ ಒಂದು ಗೊತ್ತಿಲ್ಲ ನನಗೆ. ಏನು ಕೆಲಸ ಮಾಡ್ತಾನೋ? ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಗೊತ್ತು ಗುರಿ ಇಲ್ಲದೆ ಇರೋರ ಜೊತೆ ಹೇಗೆ ಮದುವೆ ಮಾಡ್ಕೊಡ್ಲಿ ನಾನು? ಫ್ರೆಂಡ್ಸ್ ಎದುರಿಗೆಲ್ಲ ನನ್ನ ಮರ್ಯಾದೆ ಏನಾಗಬೇಡ. ಎಲ್ಲ ವಿಚಾರ ಮಾಡಿನೇ ಮಾತಾಡ್ತೀನಿ. ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟ್ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತೀನಿ. ಇದ್ರ ಮೇಲೆ ದೇವ್ರು ನೋಡ್ಕೊತಾನೆ ಅಷ್ಟೇ. ಏನು ಅಂಕಲ್ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಜೈ, ನಿಮ್ಮ ತಂದೆಯವ್ರು ಬಂದ್ರಾ? ಹಾಂ ಅಂಕಲ್ ಬರ್ತಿದ್ದಾರೆ, ಫೋನಲ್ಲಿ ಬ್ಯುಸಿ ಇದ್ರು, ಬರ್ತಾ ಇದ್ದಾರೆ. ಒಂದು 5 ನಿಮಿಷ ಕೂತ್ಕೊಳ್ಳಿ. ನೀವು ಬರಲಿ ಜೈ. ಪರವಾಗಿಲ್ಲ ಅಂಕಲ್, ಕೂತ್ಕೊಳ್ಳಿ ನೀವು ಆರಾಮಾಗಿ. ಆಂಟಿ ಕೂತ್ಕೊಳ್ಳಿ. ಜಯ, ಯಾರು ಬಂದಿದ್ದಾರೆ? ಬನ್ನಿ ಅಜ್ಜಿ, ಯಾರು ಬಂದಿದ್ದಾರೆ ನೋಡಿ ಬನ್ನಿ. ಯಾರಿದು? ಇದಕ್ಕೂ ಮೊದಲು ನಾನೆಲ್ಲೂ ನೋಡೇ ಇಲ್ವಲ್ಲ. ಅದೇ ಜಿ, ನನ್ನ ಫ್ರೆಂಡ್ ಮಧು ಇದ್ದಾನಲ್ವಾ, ಅವ್ರ ತಂದೆ ತಾಯಿ. ಓ ಹೌದಾ? ಮಧು ಅವ್ರ ತಂದೆ ತಾಯಿನ ನೀವು? ಹೌದಮ್ಮ, ಮಧು ಅವ್ರ ತಂದೆ ತಾಯಿನೇ. ನಮಸ್ಕಾರ. ಇರ್ಲಿ ಇರ್ಲಿ, ಕುತ್ಕೊಳ್ಳಪ್ಪ. ಜಯ, ನಿಮ್ಮ ಅಪ್ಪಂಗೆ ಹೇಳ್ದೇನಪ್ಪ? ಹಾಂ ಜಿ, ಬಂದರು. ಕುತ್ಕೊಳ್ರಿ, ಕುಡಿಯೋಕೆ ಏನಾರು ತಗೊಂಬರ್ತೀನಿ. ದಯವಿಟ್ಟು ಅಮ್ಮ, ಪರವಾಗಿಲ್ಲ, ಏನು ಬೇಡ, ನಮಗೆ ನಾವು ಊಟನೇ ಮಾಡ್ಕೊಂಬಂದಿದ್ದೀವಿ. ಆರಾಮಾಗಿರಿ ನೀವು. ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ಇರ್ಲಿ ಇರ್ಲಿ ಬಿಡಪ್ಪ, ಮಾತಾಡೋದಿದ್ದೇನೆ. ಕುತ್ಕೊಳ್ರಿ, ನಾನು ತಗೊಂಬರ್ತೀನಿ. ದಯವಿಟ್ಟು ಅಮ್ಮ ಬೇಡ, ಸ್ವಲ್ಪ ಮಾತಾಡೋದಿದೆ, ಮಾತು ಮುಗೀಲಿ, ಆಮೇಲೆ ಏನಾದರೂ ತೊಗೊತೀವಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಕೂತ್ಕೊಳ್ರಿ. ಕೂತ್ಕೊಳ್ಳಿ ಅಂಕಲ್. ಎಲ್ಲೋಗ್ತಿದ್ಯಾ? ಬಾರಮ್ಮ ಕೂತ್ಕೊಂಡು ನೀನು. ಬಂದೆ ಬಂದೆ, ಅವ್ರಿಗೆ ನಾನು ಕುಡಿಯೋಕೆ ತಗೊಂಬರ್ತೀನಪ್ಪ. ಅಮ್ಮ ದಯವಿಟ್ಟು ಏನು ಬೇಡ, ಸ್ವಲ್ಪ ಮಾತಾಡಬೇಕು, ಕುತ್ಕೊ ಬನ್ನಿ ಅಮ್ಮ. ಜೈ, ಕೂತ್ಕೊಳ್ಳಪ್ಪ. ಹೇಳಿ, ಏನಾಗಬೇಕಾಗಿತ್ತು? ಏನಿದೆಲ್ಲ ಅರಿಶಿನ ಕುಂಕುಮ ಹೂ ಎಲ್ಲ ತಾಂಬೂಲ ಜೊತೆಗೆ ಬಂದಿದ್ದೀರಾ? ನೋಡಿ ಯಜಮಾನ್ರೆ, ಸುತ್ತಿ ಬಳಸಿ ಮಾತಾಡೋಂಥ ಅಗತ್ಯ ನನಗಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗ ನಿಮ್ಮ ಮಗಳು ಒಬ್ರಿಗೊಬ್ರನ್ನ ಇಷ್ಟಪಟ್ಟಿದ್ದಾರೆ. ನಾನು ಕೂಡ ನನ್ನ ಮಗುಗೆ ಬೇರೆ ಕಡೆನೇ ಹೆಣ್ಣು ನೋಡಿದ್ದೆ. ಆದರೆ ನಿಮ್ಮ ಮಗಳನ್ನ ಬಿಟ್ಟು ನಾನು ಬೇರೆ ಇನ್ಯಾರನ್ನೂ ಮದುವೆನೇ ಆಗಲ್ಲ ಜೀವನದಲ್ಲಿ ಅಂತ ಹೇಳ್ತಿದ್ದಾನೆ. ಈಗ ಮಗುನ ಆಸೆ ನೆರವೇರಿಸೋದು ತಂದೆ ತಾಯಿ ಆದವರು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕಾಗಿ ಇಷ್ಟಪಟ್ಟಿರೋ ಹುಡುಗಿ ಜೊತೆನೇ ಮದುವೆ ಮಾಡಿಸೋಣ ಅಂತ ಗೌರವದಿಂದ ಹೆಣ್ಣು ಕೇಳೋಣ ಅಂತ ಮನೆಗೆ ಬಂದಿದ್ದೀವಿ. ದಯವಿಟ್ಟು ನೀವು ಇದನ್ನು ಸಹಕರಿಸ್ಬೇಕು. ಅದು ಅಲ್ಲದೆ ನನ್ನ ಮಗ ಒಬ್ಬನೇ ಏನು ಇಷ್ಟಪಟ್ಟಿಲ್ಲ, ನಿಮ್ಮ ಮಗಳು ಕೂಡ ನನ್ನ ಮಗುನ ತುಂಬ ಇಷ್ಟಪಟ್ಟಿದ್ದಾಳೆ. ನಮಗೂ ಕೂಡ ನಿಮ್ಮ ಮಗಳು ಒಪ್ಪಿಗೆ ಆಗಿದ್ದಾಳೆ. ಮಗಳು ಥರ ನೋಡ್ಕೊತೀವಿ. ದಯವಿಟ್ಟು ಇಲ್ಲ ಅಂದಂಗೆ ಮನೆಗೆ ತುಂಬಿಸ್ಕೊಡಿ. ನನಗೆ ಗೊತ್ತೇ ಯಜಮಾನ್ರೆ, ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಇನ್ನು ಆಸ್ತಿ ಅಂತಸ್ತಿನ ವಿಚಾರಕ್ಕೆ ಬಂದರೆ ನಿಮಗಿಂತ ನಾವೇನು ಕಡಿಮೆ ಇಲ್ಲ, ಎಲ್ಲದರಲ್ಲೂ ಒಂದು ಕೈ ಮೇಲೆ ಇದ್ದೀವಿ. ನಾನು ಯಾರು ಅನ್ನೋದು ನಿಮ್ಗೇನು ಹೇಳಬೇಕಾಗಿಲ್ಲ. ಇದಕ್ಕೆ ಮೊದಲು ನೀವು ನನ್ನನ್ನು ನೋಡಿದ್ದೀರಾ ಸ್ಟೇಷನಲ್ಲಿ. ಇತ್ತೀಚೆಗೆ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದೀನಿ, ಹಾಗಾಗಿ ನಿಮಗೆ ಕಾಣಿಸ್ಕೊಂಡಿಲ್ಲ ಅಷ್ಟೇ. ಇನ್ನು ನನ್ನ ಮಗನ ವಿಚಾರಕ್ಕೆ ಬಂದರೆ ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬ ಸಂಬಳ ತೊಗೊತಾನೆ, ಇಷ್ಟಪಟ್ಟಿರೋ ಹುಡುಗಿನ ದೇವತೆ ಥರ ನೋಡ್ಕೊತಾನೆ. ಇದಕ್ಕಿಂತ ಇನ್ನೇನು ಭರವಸೆ ಕೊಡಬೇಕು ಹೇಳಿ? ಎಲ್ಲನೂ ತೀರ್ಮಾನ ತೊಗೊಂಡೇ ಬಂದಿದ್ದೀರಾ ಅಂದಮೇಲೆ ನಾನು ನೀನೇನು ಕೇಳೋದಿದೆ? ನೋಡಿ ಯಜಮಾನ್ರೆ, ನಿಮ್ಮ ಹುಡುಗಿ ಒಪ್ಪದೇನೆ ನಮ್ಮ ಹುಡುಗನ ಕಡೆಯಿಂದ ಮಾತ್ರ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ನಾನು ಹೆಣ್ಣು ಕೇಳೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ಒಬ್ರಿಗೊಬ್ರನ್ನ ಇಷ್ಟಪಟ್ಟಿದ್ದಾರೆ. ಎತ್ತು ತಂದೆ ತಾಯಿ ಆದವರು ಅವ್ರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸೋದು ನಮ್ಮ ಧರ್ಮ ಅಲ್ವಾ? ದಯವಿಟ್ಟು ಇಲ್ಲ ಅಂದೆ ಈ ಮದುವೆಗೆ ಒಪ್ಕೊಳ್ಳಿ. ಇನ್ನು ನಮ್ಮನೆತನದ ಬಗ್ಗೆ ಹೇಳಬೇಕು ಅಂದರೆ ಜೈಗೆ ಎಲ್ಲ ವಿಷಯನೂ ಗೊತ್ತು. ಇನ್ನು ನಮಗೂ ಕೂಡ ಹೆಣ್ಮಕ್ಳಿಲ್ಲ, ಸ್ವಂತ ಮಗಳು ಥರ ನೋಡ್ಕೊತೀವಿ. ದಯವಿಟ್ಟು ಕೊಟ್ಟು ಮದುವೆ ಮಾಡಿ. ಮೂರ್ತಿ, ಇನ್ನೂ ಏನೋ ಯೋಚನೆ ಮಾಡ್ತಾ ಇದೆಯಾ? ಒಪ್ಕಳ, ಹ್ಞೂ ಅಂತ ಹೇಳ್ಬಾರ್ದಾ? ಹಾಗಾದರೆ ನಿಮ್ಮ ಪ್ರಕಾರ ಹೆಣ್ಣು ಎತ್ತಿರೋರ ಆಸೆ ಕನಸುಗಳಿಗೆ ಬೆಲೆನೇ ಇಲ್ವಾ? ಬೆಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಜಮಾನ್ರೆ. ಇನ್ನೇನು ಉಳಿದಿದೆ? ಎಲ್ಲ ನೀವೇ ಮಾತಾಡ್ತಿದ್ದೀರಲ್ಲ. ಒಂದು ವೇಳೆ ನಿಮ್ಮ ಮನೆಗೂ ಹೆಣ್ಮಗಳಿದ್ದು ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದು ಈ ಕೆಲಸ ಮಾಡಿದರೆ ಅವಾಗ ಏನು ಮಾಡ್ತಿದ್ರಿ ನೀವು? ಹಾಂ, ಯಾರೋ ಬಂದು ಕೇಳಿದ್ರು ಅಂತ ಹೆಣ್ಮಗಳನ್ನ ಕೊಟ್ಟು ದಾರಿ ಎರ್ದು ಕೊಟ್ಬಿಡ್ತಿದ್ರಾ? ಖಂಡಿತವಾಗ್ಲೂ ಮಾಡ್ಕೊಡ್ತಾ ಇದ್ದೆ ಯಜಮಾನ್ರೆ. ನನ್ನ ಸ್ವಾರ್ಥಕ್ಕಿಂತ ನನ್ನ ಮಕ್ಕಳು ಖುಷಿನೇ ನನಗೆ ಮುಖ್ಯ. ಪ್ಲೀಸ್ ಅಪ್ಪಾಜಿ, ಇದಕ್ಕೆ ಮೇಲೆ ಏನು ಮಾತಾಡಬೇಡಿ, ದಯವಿಟ್ಟು ಒಪ್ಕೊಳ್ಳಿ. ನೋಡಿ ಯಜಮಾನ್ರೆ, ನಿಮ್ಮಷ್ಟೇ ನಾವು ಕೂಡ ಗೌರವಯುತವಾದ ಮನುಷ್ಯರೇನೆ. ನಾನು ಕೂಡ ಸರ್ಕಾರಿ ಕೆಲಸದಲ್ಲಿದ್ದೀನಿ. ನಮ್ಮ ಮನೆತನಕ್ಕೆ, ನಮ್ಮ ಸ್ಥಾನಕ್ಕೆ ಒಂದು ಬೆಲೆ, ಗೌರವ ಎಲ್ಲನೂ ಇದೆ. ಎಷ್ಟೇ ಹಣಕಾಸು ಇದ್ರೂ ಮಕ್ಕಳು ಖುಷಿ ಮೇಲೆ ತಾನೇ ಜೀವನ ಇರೋದು. ನೋಡಿ, ನೀವೇ ಯೋಚನೆ ಮಾಡಿ. ಇದರಲ್ಲಿ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ. ಒಂದು ವೇಳೆ ನಾನು ಈ ಮದುವೆಗೆ ಒಪ್ಪಲ್ಲ ಅಂದರೆ ಒಂದೇ ಮಾತಿಗೆ ನೀವು ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳಲ್ಲ ಅನ್ನೋದು ನನಗೆ ಗೊತ್ತಿದೆ. ನೋಡಿ ಯಜಮಾನ್ರೆ, ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ದಯವಿಟ್ಟು ಮದುವೆ ಮಾಡಿಕೊಡಿ. ಒಬ್ರಿಗೊಬ್ರನ್ನ ಇಷ್ಟಪಟ್ಟಿದ್ದಾರೆ, ಸುಖವಾಗಿರ್ತಾರೆ ಜೀವನದಲ್ಲಿ. ನೀವು ಕೂಡ ನೆಮ್ಮದಿಯಾಗಿರ್ಬೋದಲ್ವಾ? ನಿಜ ಹೇಳಬೇಕು ಅಂದರೆ ನಾವು ನೀವು ತುಂಬಾ ಅದೃಷ್ಟ ಮಾಡಿದ್ದೀವಿ.
ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ಹೇಳ್ದೇನೆ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾರೆ ಡೈರೆಕ್ಟಾಗಿ. ಅಂಥದ್ರಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಒಪ್ಪಿಸಿ ಮದುವೆ ಮಾಡ್ತಿದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಜೈ, ನಾವಿನ್ನು ಬರ್ತೀವಿ. ವಸಂತ. ಐಶ್ವರ್ಯ. ಅಯ್ಯೋ ಅದಕ್ಕೆ ಇವ್ರು ನನ್ನನ್ನು ಯಾಕೆ ಕರಿತಿದ್ದಾರೆ? ಏನೂ ಆಗಲ್ಲ, ಹೋಗು ಐಶು, ಬೇಗ ಬಾಮ್ಮ ಇಲ್ಲಿ. ಹೋಗು ಐಶು. ಐಶ್ವರ್ಯ ಬಾಮ್ಮ. ಬಾಮ್ಮ ಐಶ್ವರ್ಯ. ಐಶು ತಗೊಮ್ಮ, ಇದು ಒಳಗಡೆ ಇಡು. ಐಶು ತಗೊಳಮ್ಮ. ಐಶು ಹೆದರುಬೇಡ, ತಗೊಳಮ್ಮ. ಐಶು ಏನು ಯೋಚನೆ ಮಾಡಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ನಾವಿನ್ನು ಹೋಗಿ ಬರ್ತೀವಿ. ಯಜಮಾನ್ರೆ, ಮುಂದಿನ ಕೆಲಸ ಏನು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಹೇಳಿ. ಒಂದೇ ಸರಿ ಎಂಗೇಜ್ಮೆಂಟಿಗೆ ಡೇಟ್ ಫಿಕ್ಸ್ ಮಾಡೋಣ. ವಸಂತ ಬಾ. ಅಮ್ಮ ನಾವಿನ್ನು ಹೋಗಿ ಬರ್ತೀವಿ. ಯಜಮಾನ್ರೆ. ಜೈ, ನಾವು ಹೋಗಿ ಬರ್ತೀವಪ್ಪ. ಜೈ, ಹೋಗಿ ಬರ್ತೀವಿ. ಅಮ್ಮ, ಹೋಗಿ ಬರ್ತೀವಿ. ಒಳ್ಳೇದಪ್ಪ, ಹೋಗಿ ಬನ್ನಿ. ಇಂಥ ಮನೆತನ ಸಿಗಕ್ಕೆ ನಾವು ತುಂಬ ಅದೃಷ್ಟ ಮಾಡಿದ್ವಿ ಕಣ. ಎಷ್ಟು ಗೌರವಿತವಾಗಿ ಬಂದು ಹೆಣ್ಣು ಕೇಳಿದ್ರು ನೋಡೋರು. ನಮ್ಮ ಐಶು ತುಂಬ ಅದೃಷ್ಟ ಮಾಡಿದ್ಲು. ಜೋಡಿನೂ ಅಷ್ಟೇ, 7 ಮಾಡಿಸ್ದಂಗಿದೆ. ಒಳ್ಳೆ ಹುಡುಗ ಬೇರೆ. ನಾನು ನೋಡಿದ್ದೀನಿ ಹುಡುಗನ್ನ. ನೋಡು ಮೂರ್ತಿ, ಇಷ್ಟೆಲ್ಲ ಆದಮೇಲೂ ನಿನ್ನ ನಟನೆ ನೀನು ಸಾಧಿಸ್ಬೇಕು ಅಂತಂದರೆ ನಿಂದಿನ್ನೇನು ನಡೆಯೋದಿಲ್ಲ ಕಣ. ಎಲ್ಲರದು ಒಂದು ದಿಕ್ಕಾದರೆ ನಿಂದೊಬ್ಬಂದೇ ಒಂದು ದಿಕ್ಕಾಗ್ತದೆ ನೋಡು. ಯೋಚನೆ ಮಾಡು ನೀನೇನೆ. ಆಸ್ತಿ, ಅಂತಸ್ತು, ದುಡ್ಡು, ಕಾಸು ಅಂತ ನೋಡೋಕ್ಕೋದ್ರೆ ಮಕ್ಕಳು ಜೀವನನೇ ಹಾಳು ಮಾಡ್ತೀವಿ ಕಣ ನಾವು. ಅವಳೆಲ್ಲನ ಇರಲಿ, ಇಷ್ಟಪಟ್ಟಿರೋ ಹುಡುಗನ ಜೊತೆ ಖುಷಿಯಾಗಿರ್ತಾಳೆ ಅನ್ನೋದು ನಂಬಿಕೆ ನಮಗಿದ್ರೆ ಸಾಕಲ್ವಾ. ನೋಡು, ಅವ್ರಿಗೆ ಹೆಣ್ಮಕ್ಳು ಬೇರೆ ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೇನು ಕೊರತೆ ಹೇಳು? ಹುಡುಗನ ಬಗ್ಗೆನೂ ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ಡಾಕ್ಟ್ರು ಕಣ ಅವನು. ನಾಳೆ ದಿನ ಅವ್ನಿಗಿನ್ನೂ ಒಳ್ಳೆ ಪೋಸ್ಟ್ ಸಿಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಮ್ಮ ಐಶು ಅದೃಷ್ಟ ಮಾಡವಳೆ. ಸುಮ್ಮನೆ ಹೂ ಅಂದು ಮದುವೆ ಮಾಡಿಕೊಡು. ನೀನೆಲ್ಲೋ ಕಾಣದ ದೇಶಕ್ಕೆ ಕಣ್ಮರೆಯಾಗಿ ಆ ಹುಡುಗಿನ ಕಳಿಸಿ ನಾಳೆ ದಿವಸ ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಹೇಳು? ಕಣ್ಣೆದುರುಗಡೆನೇ ಇದ್ರೂ ಸುಖವಾಗಿರ್ತಾಳೆ. ಇಲ್ಲೇ ಕೊಟ್ಟು ಮದುವೆ ಮಾಡು. ಸುಮ್ಮನೆ ಪಾರಿನು ಗೀರಿನು ಅಂತ ಹುಡುಗಿ ಜೀವನ ಹಾಳು ಮಾಡೋಕೆ ಹೋಗ್ಬೇಡ ನೀನು. ನೋಡು ಜಯ, ಇನ್ನೇನು ಶೋಭಾಗೆ ಡಿಲಿವರಿ ಆಗ್ತೈತೆ. ಸೂತ್ಕ ಕಳ್ಕೊಳ್ಳೋವರೆಗೂ ನಾವಿನ್ನೇನು ಶುಭ ಕಾರ್ಯ ಮಾಡೋಂಗಿಲ್ಲ. ನೋಡ್ರಿ, ಅಪ್ಪ ಮಗ ಕೂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ. ಇನ್ನೂ 3-4 ತಿಂಗಳು ಏನೂ ತೊಂದರೆ ಇಲ್ಲ. ಒಟ್ಟು ಮದುವೆಗೆ ಒಪ್ಕೊಂಡು ಅವ್ರಿಗೆ ಭರವಸೆ ಕೊಟ್ಟರೆ ಸಾಕು ನಮಗೆ. ಇಲ್ಲ ನಿಶ್ಚಿತಾರ್ಥ ಮುಗಿಸ್ಕೊಂಬಿಡೋಣ ಅಂತಂದರೆ ಹಂಗೆ ಮಾಡ್ಕೊಂಬಿಡ್ರಿ. ಇಲ್ಲಾಂದರೆ ಡಿಲಿವರಿ ಆಗೋದ್ರೊಳಗಾಗಿ ಮಾಡಬೇಕು ಆ ಕೆಲಸ. ಡಿಲಿವರಿ ಆಯಿತು ಅಂದರೆ ಸೂತ್ಕ ಕಳ್ಕೊಳ್ಳೋವರೆಗೂ ಬೇಡ. ಪರವಾಗಿಲ್ಲ ಅಜ್ಜಿ, ಶೋಭಾಗೆ ಡಿಲಿವರಿ ಆಗಲಿ, ಸಿಂಪಲ್ಲಾಗಿ ಆಗಲಿ. ರಿಂಗ್ ಬದಲಾಯಿಸ್ಕೊಂಡ್ರೆ ಒಳ್ಳೇದೇನೆ. ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ಮೂರ್ತಿ? ದೊಡ್ಡ ಮನ್ಸು ಮಾಡಿ ಒಪ್ಕೋ. ನಿನ್ನಂಗೆ ನಮ್ಮ ಮೊಮ್ಮಕ್ಕಳು ಮಗಳು ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಆಸೆ ಇರಲ್ವೇನಲ್ಲ? ಹಿರಿಯಾದವರು ಎಲ್ಲನೂ ಯೋಚನೆ ಮಾಡಿನೇ ನಾನು ನಿರ್ಧಾರಕ್ಕೆ ಬಂದಿರೋದು. ಇಂಥ ಒಳ್ಳೆ ಹುಡುಗ ಎಲ್ಲನೂ ಸಿಗ್ತಾನ ಹೇಳು? ಅದು ಅಲ್ಲದೆ ನಮ್ಮ ವಯಸ್ಸುನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಕಣ. ಹೂವು ನೋಡ್ಕೊಳಂಗೆ ನೋಡ್ಕೊತಾನೆ. ಒಳ್ಳೆ ಅಳಿಯ ಸಿಗೋದು ಅಂದರೆ ಭಾರಿ ಕಷ್ಟ ಕಣ. ಕೈಗೆ ಬಂದು ತುತ್ತನ್ನ ಬಾಯಿಗೆ ಬರ್ದೇ ಇರೋಂಗೆ ಮಾಡ್ಕೋಬೇಡ. ಸುಮ್ಮನೆ ಆ ಹುಡುಗಿ ಜೀವನನ ಅನ್ಯಾಯವಾಗಿ ಹಾಳು ಮಾಡಬೇಡ. ಸುಮ್ಮನೆ ಮನ್ಸಾರಿ ಒಪ್ಕೊಂಡು ಆಶೀರ್ವಾದ ಮಾಡು. ಜಯ, ನೀನೇನಾದರೂ ಮಾತಾಡ್ದ? ನೀನೇನು ಚಿಂತೆ ಮಾಡಬೇಡ ಅಜ್ಜಿ. ಒಪ್ಪಲಿಲ್ಲ ಅಂದರೆ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಪ್ಪಿದ್ರು ಅಷ್ಟೇ, ಒಪ್ಪದೇ ಇದ್ರೂ ಅಷ್ಟೇ. ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಐಶು ಮಧು ಇಬ್ಬರು ಚೆನ್ನಾಗಿರಬೇಕು ಅಷ್ಟೇ. ಒಪ್ಕೊಳ್ದೆ ಏನು ಮಾಡ್ತಾನೆ? ಏನು ಮಾತಾಡದೆ ಸುಮ್ಮನೆ ಹೋಗವನೆ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಷ್ಟೇ. ಒಪ್ಕೊಂಡವನೆ ಅಂತಾನೆ ಅರ್ಥ. ಈಗ ಈ ಬಗ್ಗೆ ಏನು ತೀರ್ಮಾನ ತಗೊಂಡ್ರಪ್ಪ? ಈಗ ಮಗಳು ಮದುವೆ ಮಾಡಬೇಕು ಅಂದರೆ ಅವಳನ್ನ ಬಿಟ್ಟು ಮದುವೆ ಮಾಡೋಕ್ಕಾಗಲ್ಲ. ಹೋಗು ಒಂದ್ಸರಿ ಮಾತಾಡ್ಸ್ಕೊಂಬ, ನೋಡೋಣ ಏನಾನ ಅವಳ ಮನಸ್ಸು ಬದಲಾಗೈತೆನ. ಈಗಲಾದರೂ ಅರ್ಥ ಮಾಡ್ಕೊಂಡು ಒಳ್ಳೆ ಜೀವನ ನಡ್ಸ್ಕೊಂಡು ಹೋಗ್ತಾಳೆ ಸೊಸೆ ಜೊತೆಗೆ. ನೋಡು, ಅದೇ ಬುದ್ಧಿ ಮಾಡ್ತಾಳೆ ಅಂದರೆ ತಿರ್ಗಿ ಅಲ್ಲೇ ಜೈಲಾಗೆ ಕೊಳದು ಬಿಡಲಿ ಅವಳು. ಆಚೆಗೆ ಬಿಡ್ಸೋದೇ ಬೇಡ. ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅಜ್ಜಿ. ಅವ್ರ ಜೀವನದಲ್ಲಿ ಬದಲಾಗದೇ ಇರಲಿ. ನಾನಂತ ಅವ್ರನ್ನ ಬಿಡುಗಡೆ ಮಾಡಿಸ್ತೀನಿ. ಅಪ್ಪಾಜಿನ ಎದುರು ಹಾಕೊಂಡ್ರೂ ಪರವಾಗಿಲ್ಲ, ಅಮ್ಮನ ಬಿಡುಗಡೆ ಮಾಡಿಸ್ತೀನಿ. ಅವ್ರ ಈ ಮನೆಗೆ ಬಂದು ಮಗ ಸೊಸೆ ಮೊಮ್ಮಕ್ಳ ಜೊತೆ ಚೆನ್ನಾಗಿರ್ತೀವಿ ಅನ್ನೋದಾದರೆ ನಾವು ಈ ಮನೇಲಿ ಇರ್ತೀವಿ. ಒಂದು ವೇಳೆ ಅವರು ಕೂಡ ಅವ್ರ ಹಠನೇ ಸಾಧಿಸ್ತೀವಿ ಅಂತಂದರೆ ನಾನು ಒಂದು ಕ್ಷಣ ಕೂಡ ಈ ಮನೇಲಿರಲ್ಲ. ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಜ್ಜಿ, ಅಷ್ಟೇ. ಹಾಗಂತ ನೀನೂ ಇಲ್ಲೇ ಬಿಡ್ತೀನಿ ಅಂತಲ್ಲ, ನೀನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸಾಕು, ನನಗಿಷ್ಟೇ. ಇವ್ರ ಜೀವನ ಚೆನ್ನಾಗಿರಲಿ. ಐಶು ಮದುವೆಗೆ ಬಿಡುಗಡೆ ಮಾಡಿಸ್ಬೇಕು ಅಂತಿದ್ದೀನಿ. ಐಶು ಮದುವೆ ಒಂದಾಗಲಿ, ಆಮೇಲೆ ನಾನು ಇದನ್ನೆಲ್ಲ ಮುಚ್ಚುಮರೆ ಮಾಡಲ್ಲ. ಇನ್ನು ಅಮ್ಮ ಬಂದಮೇಲೆ ಎಲ್ಲ ಡೈರೆಕ್ಟಾಗಿ ಕೂತು ಮಾತಾಡ್ತೀನಿ. ಒಟ್ಟಲ್ಲಿ ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ ಅನ್ನೋದಾದರೆ ಈ ಮನೇಲಿ ಇರ್ತೀವಿ. ಇಲ್ಲ ಅಂದರೆ ಪರವಾಗಿಲ್ಲ, ನಾವೇ ಈ ಮನೆಯಿಂದ ಆಚೆ ಹೋಗ್ತೀವಿ ಸಂತೋಷವಾಗಿ. ಅವ್ರಿಗೂ ಕೂಡ ನಾವು ತೊಂದರೆ ಕೊಡಲ್ಲ ಅಜ್ಜಿ. ಅಲ್ಲ ಕಣೋ ಜೈ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದೀಯಲ್ಲ ನೀನು. ಅಳ್ಬೇಡ ಅಜ್ಜಿ, ನಿನ್ನನ್ನು ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನು ತೀರ್ಮಾನ ತೊಗೊಂಡಿದ್ವಲ್ಲ, ಬರಲಿ ಇರಿ, ಅಮ್ಮ ಮನೆಗೆ ಬರಲಿ, ಎಲ್ಲ ಕೂತು ಮಾತಾಡೋಣ.
ನನಗನ್ಸುತ್ತೆ ಜೀವ ಮಾನ್ದಾಗ ಅವಳು ಬದಲಾಗಲ್ಲ ಕಣೋ. ಅವಳು ಅಷ್ಟೇ, ಅವ್ರ ಹೊತ್ತಿಗೆನೂ ಅಷ್ಟೇ. ಅವ್ರ ಹೊತ್ತಿಗೆ ಅವ್ರ ಅಣ್ಣ ಇದ್ದು ಅವ್ರ ತಲೆ ಕೆಡ್ಸೋವರೆಗೂ ಇವಳು ಯಾವತ್ತೂ ಬದಲಾಗಲ್ಲ. ಅದನ್ನೇ ಅಲ್ವಾ ಅಜ್ಜಿ ನಾನು ಹೇಳ್ತಿರೋದು. ಪರವಾಗಿಲ್ಲ, ಅವ್ರು ಬದಲಾಗದೇ ಇದ್ದರೂ ಪರವಾಗಿಲ್ಲ, ಅದು ಅವ್ರ ಖುಷಿ, ಅವ್ರ ಇಷ್ಟ ಅಲ್ವಾ. ಹಾಗಂತ ನನ್ನ ಹೆಂಡತಿ ದಿನ ನೋವು ತಿನ್ನೋದು ನನಗಿಷ್ಟ ಇಲ್ಲ. ನೀವೆಲ್ಲ ನನಗೆ ಎಷ್ಟು ಮುಖ್ಯನೋ ನನ್ನನ್ನೇ ನಂಬ್ಕೊಂಬಂದಿರೋಳು ಕೂಡ ನನಗೆ ಅಷ್ಟೇ ಮುಖ್ಯ ಅಲ್ವಾ. ನನಗೆ ಶೋಭನೆ ಜೀವ ಅಜ್ಜಿ. ಅವಳು ಯಾವಾಗಲೂ ಖುಷಿಯಾಗಿರಬೇಕು. ನನ್ನ ಹೆಂಡತಿ ಮಕ್ಕಳು, ನನ್ನ ಜೀವನ, ನನ್ನ ಸಂಸಾರ ಅನ್ನೋದು ನನಗಿವಾಗ ತುಂಬ ಆಸೆ ಇದೆ. ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋದು ಏನೇನೋ ಕನಸುಗಳನ್ನೆಲ್ಲ ಕಟ್ಟಿದ್ದೀನಿ. ಸೊ ದಿನ ಈ ರಗಳೆಗಳ್ನ ನಾನು ನೋಡೋಕ್ಕಾಗೋದಿಲ್ಲ ಅಜ್ಜಿ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಎಲ್ಲಾದರೂ ಕಣ್ಮರಿಯಾಗಿ ದೂರ ಹೋಗ್ಬಿಟ್ಟು ಸುಖವಾಗಿ ಜೀವನ ಮಾಡ್ತೀವಿ ಅಷ್ಟೇ. ಇನ್ಯಾವತ್ತೂ ಇವ್ರ ತಂಟೆಗಂತೂ ಬರಲ್ಲ. ಇವ್ರ ಪಾಡಿಗೆ ಇವ್ರು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ. ನೋಡು, ಹಂಗೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಅವಳು ಏನೋ ಶೋಭಾಗೆ ತೊಂದರೆ ಕೊಡೋಕೆ ನಾನು ಬಿಡಲ್ಲ ಕಣ. ನಾನು ಇಲ್ಲದೆ ಇರೋವಾಗ ಈ ಕುತಂತ್ರಗಳೆಲ್ಲ ಮಾಡೋಳೆ. ನಾನಿದ್ರೆ ಅದಕ್ಕೆಲ್ಲ ಅವಕಾಶ ಕೊಡ್ತಿದ್ದ, ನೀನೇ ಹೇಳು. ಯಾವಾಗಲೂ ನೀನು ಕಾವಲಾಗಿರೋಕ್ಕಾಗಲ್ಲ ಅಜ್ಜಿ. ಇವಳು ನೋಡಿದ್ರೆ ನನ್ನ ಹತ್ರ ಏನೂ ಹೇಳ್ಕೊಳ್ಳಲ್ಲ, ಎಲ್ಲ ಮುಚ್ಚಿಡ್ತಾಳೆ. ನಾನು ಬೇರೆ ಕೆಲಸದಲ್ಲಿರ್ತೀನಿ. ಯಾವ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡಲಿ ಹೇಳು. ನನ್ನ ಹೆಂಡತಿ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಜೀವಂತವಾಗಿರಲ್ಲ. ಅದಕ್ಕೆ ಇವರಿಂದ ದೂರ ಇದ್ದೇ ಪ್ರೀತಿಸೋದು ಒಳ್ಳೇದಲ್ವಾ. ಇವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ, ಯಾರಿಗೂ ತೊಂದರೆ ಆಗಲ್ಲ. ಅದಕ್ಕೆ ಎಲ್ಲ ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಈ ವಿಷಯ ಶೋಭಾಗೂ ಗೊತ್ತಿಲ್ಲ, ಇನ್ನು ನಿನ್ನ ಹತ್ರ ಮಾತ್ರನೇ ಹೇಳಿದಿರೋದು ನಾನು. ಬೇಡ ಕಣೋ ಜಯ, ಇಂಥ ದೊಡ್ಡ ನಿರ್ಧಾರ ತಗೋಬೇಡ ಕಣೋ. ಹೆದ್ರು ಬೇಡ ಅಜ್ಜಿ, ನಿನ್ನ ಆಶೀರ್ವಾದ ಇರೋವರೆಗೂ ನಾವು ಎಲ್ಲಿದ್ರೂ ಚೆನ್ನಾಗಿರ್ತೀವಿ. ಬನ್ನಿ. ಒಂದು 5 ನಿಮಿಷ ಅದಕ್ಕೆ ಫೋನಲ್ಲಿದ್ದಾರೆ. ಸರಿ ಯಶು, ಮಾತಾಡ್ಕೊಂಡು ಬಾ, ನಾನು ಹೊರಗಡೆ ಇರ್ತೀನಿ. ಸರಿ ಅದಕ್ಕೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ದಯವಿಟ್ಟು ಪ್ಲೀಸ್ ಹೈ ಪಾಯಿಂಟನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಫುಲ್ ಐಶು ಮದುವೆ ಆಗಿತ್ತು. ಯಾಕಂದರೆ ಸೂರ್ಯ ಕಲ್ಯಾಣಿ ಸ್ಟೋರಿ ನಾಳೆ ಹಾಕ್ತೀನಿ ಸ್ನೇಹಿತರೆ. ಕಲ್ಯಾಣಿ ಊರಿಗೆ ಹೋಗಿರೋದ್ರಿಂದ ಸೊ ಸಡನ್ನಾಗಿ ಯಾವ ಸ್ಟೋರಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನನಗೆ ಅಷ್ಟಾಗಿ ಐಡಿಯಾ ಓಡಲಿಲ್ಲ ತಲೆಯಲ್ಲಿ. ಹಾಗಾಗಿ ಹೇಗೂ ಇದು ಸ್ವಲ್ಪ ಮೂವ್ ಆಗಿತ್ತಲ್ವಾ, ಹಾಗಾಗಿ ಇದೊಂದು ಹೆಣ್ಣು ಕೇಳೋ ಶಾಸ್ತ್ರ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀನಿ. ಸೊ ಶೋಭಾಗೆ ಡೆಲಿವರಿ ಆಗಿ 1 ತಿಂಗಳವರೆಗೂ ಸ್ವಲ್ಪ ಅವರಿಬ್ಬರದು ಐಶು ಮದು ಲವ್ ಸ್ಟೋರಿ ಒಂದು 2-3 ಸ್ಟೋರಿ ಕಂಟಿನ್ಯೂ ಆಗಿ ಆಮೇಲೆ ಅವ್ರದ್ದೊಂದು ಮದುವೆ, ಒಂದು ಎಪಿಸೋಡಲ್ಲಿ ಮದುವೆ ಮುಗಿಸ್ಬಿಡ್ತೀನಿ. ಆಮೇಲೆ ಅವ್ರದ್ದು ಕೂಡ ಸ್ಟೋರಿ ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ನೋಡೋಣ ಆಯಿತಾ. ಎಲ್ಲ ಸ್ಟೋರಿ ಎಂಡ್ ಮಾಡ್ತಾ ಬರ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಮುಂದೆ ಯಾವ ಥರ ಸ್ಟೋರಿ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಸೊ ಇವತ್ತು ಮಧು ಅವರಪ್ಪ ಬಂದು ಹೆಣ್ಣು ಕೇಳಿದ್ದು ಸ್ಟೈಲು ಯಾವ ಥರ ಇತ್ತು, ಒಂದು ಸ್ವಲ್ಪ ಇದರಲ್ಲಿ ಏನು ಅಂದರೆ ಹೇಳೋಕ್ಕಾಗ್ತಿಲ್ಲ, ನನಗೆ ಹೇಳಬಾರ್ದು ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಮೂವಿದು ಕ್ಲಿಪ್ಪು ನಾನು ಅಂದರೆ ಡೈಲಾಗ್ ಹೊಡೆದಿದ್ದೀನಿ ನಾನು. ಯಾವ ಮೂವಿ ಅಂತ ನಿಮಗೆ ಆಲ್ಮೋಸ್ಟ್ ಸ್ಟೋರಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಆಯಿತಾ. ಯಾವ ಮೂವಿದಲ್ಲಿ ಈ ಥರ ಒಂದು ಡೈಲಾಗ್ ಹೇಳಿರ್ತಾರೆ ಅಂತ. ಯಾರು ಮೂವಿ ನೋಡದೆ ಇರೋಕ್ಕೆ ಚಾನ್ಸೇ ಇಲ್ಲ. ಆ ಮೂವಿನ ನೋಡಿರ್ತೀರ. ಯಾವ ಮೂವಿಲಿ ಈ ಸೀನ್ ನಡೆದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟಲ್ಲಿ, ಓಕೆನಾ. ನನಗೆ ಗೊತ್ತಾಗಲಿಲ್ಲ, ಏನೋ ಮೂವಿ ನೋಡ್ತಾ ಇದ್ದೆ, ಇಷ್ಟ ಆಯಿತು, ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದೆ ಅಷ್ಟೇ. ಸೊ ಓಕೆ. ಹಾಗೆ ನಿನ್ನೆ ಒಬ್ಬರು ತುಂಬ ಬ್ಯಾಡಾಗಿ ಕಮೆಂಟ್ ಮಾಡಿದರು. ಯಾಕೆ ಅಂತ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನು ಓಡಿದೆ ಅಂತ ಗೊತ್ತಿಲ್ಲ. ಏನೋ ಒಂಥರ ಕೆಟ್ಟದಾಗಿ, ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನಾನು ಆ ಕಮೆಂಟ್ಗೆ ರಿಪೋರ್ಟ್ ಮಾಡಿ ಆ ಒಂದು ಕಮೆಂಟನ್ನು ಡಿಲೀಟ್ ಮಾಡಿದೆ. ನಾನು ಹೇಳೋದಿಷ್ಟೇ, ನಿಮಗೆ ಸ್ಟೋರಿ ಇಷ್ಟ ಆಗಲಿಲ್ಲ ಅಂದಮೇಲೆ ಯಾಕೆ ಬಂದು ನೋಡ್ತೀರಾ? ಅಲ್ಲ, ನಾನು ಇಷ್ಟು ಹೇಳ್ತೀನಲ್ವ, ನಿಮಗೆ ಇಷ್ಟ ಆಗದೆ ಇದ್ಮೇಲೆ ಬಂದು ಯಾಕೆ ನೀವು ಸ್ಟೋರಿ ನೋಡ್ತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ಹೇಳಿದ್ಮೇಲೆ ಯಾಕ್ರಿ ನೀವು ನೋಡ್ತೀರಾ? ನಿಮ್ಗೇನು ಅನಿಸಲ್ವಾ? ಸ್ಟೋರಿ ನೋಡೋದಲ್ಲೇ ನೀವೇನಕ್ಕೆ ಆ ಥರ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ? ನಿಮ್ಗೆ ನೀವು ಅಷ್ಟೊಂದು ಒಳ್ಳೆಯವರಾಗಿದ್ದರೆ ಒಳ್ಳೆ ಕಂಟೆಂಟ್ಗಳು ತುಂಬ ಇದ್ದಾವೆ ಅರ್ಥ. ಆ ಥರ ಸ್ಟೋರಿಗಳನ್ನ ನೋಡಿ ನೀವು. ಇಲ್ಲೇ ನನ್ನೇನು ತೋರಿಸ್ಬಾರ್ದಂಥದ್ದೇನೂ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಏನಕ್ಕೆ ಸುಮ್ಮನೆ ಬಂದು ಸ್ಟೋರಿ ಥರ ನೋಡ್ರಿ. ಯಾಕ್ರಿ ಲೈಫಲ್ಲಿ ಅದನ್ನು ನೀವು ರಿಯಲೈಸ್ ಮಾಡಿಕೊಂಡು ನಿಮ್ಮ ಒಂದು ಜೀವನಕ್ಕೆ ಅದನ್ನು ಅಳವಡಿಸ್ಕೋತೀರಾ? ಸುಮ್ಮನೆ ಇದೆಲ್ಲ ಸ್ಟೋರಿ ಅಷ್ಟೇ. ಯಾರು ಇದನ್ನೇ ಇಲ್ಲಿ ನೋಡಿ ಯಾರು ಕಲಿಯೋಂಥದ್ದು ಏನೂ ಇಲ್ಲ. ಇಲ್ಲಿ ಯಾರೂ ಕಲಿಯೋದು ಇಲ್ಲ. ಯಾವ ಮನೆ ಉದ್ಧಾರನೂ ಆಗಲ್ಲ, ಯಾವ ಮನೆ ಹಾಳಾಗಲ್ಲ. ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹೇಳಿದ್ದೆ ಹೇಳೋದಕ್ಕೂ ನಮಗೂ ಬೇಜಾರಾಗುತ್ತೆ. ಅದೇನು ನೀವು ಆ ರೀತಿ ಬಂದು ಕಮೆಂಟ್ ಹಾಕಿದ್ದೀರಾ ಅಂದರೆ ನೀವು ಅದೇ ಥರ ಇದ್ದೀರೇನೋ ಅಂತ ನನಗನ್ಸುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಿನ್ನೆ ಹಾಕಿರೋಂಥ ಸ್ಟೋರಿಲಿ ಏನು ಅಂಥದ್ದೇನು ನಾನು ತೋರಿಸೇ ಇಲ್ಲ ಬ್ಯಾಡು. ನನಗನ್ಸುತ್ತೆ ಈ ನಂದಿನಿಗೆ ಉರ್ಸಿದ್ದಕ್ಕೆ ನಿಮ್ಗೆ ಉರ್ದಿದೆ ಅಂತ ನಾನು ಅಂದ್ಕೊತೀನಿ. ಅದಕ್ಕೆ ನನಗೆ ಆ ರೀತಿ ಕಮೆಂಟ್ ಮಾಡಿದ್ದೀರಾ. ಮೇ ಬಿ ನೀವೇನಾದರೂ ನಂದಿನಿ ಕ್ಯಾರೆಕ್ಟ್ರು ಅಂತ ನನಗನ್ಸುತ್ತೆ ಈ ಥರ ಕಮೆಂಟ್ ಮಾಡಿರೋರು ನೀವು. ಅರ್ಥ ಆಯ್ತಾ? ನನಗೆ ಈ ಥರ ಎಲ್ಲ ನೀವು ಮಾಡಿದರೆ ಅಂದರೆ ನೆಕ್ಸ್ಟು ನಾನು ನಿಮ್ಮ ID ಸಮೇತ ನಾನು ಪೋಸ್ಟಲ್ಲಿ ಹಾಕ್ತೀನಿ, ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ನಾನು ಹೇಳೋದಲ್ಲ, ಕಮೆಂಟಲ್ಲೇ ನಿಮಗೆ ಪಬ್ಲಿಕ್ಗೆ ಉಗಿಲಿ. ಅರ್ಥ ಆಯ್ತಾ? ನಾನು ಅಷ್ಟೇ ಮಾಡೋದಿನ. ಏನಂತದ್ದು ಅನ್ನಿಸ್ತಾ ಇದೆ ನಿಮ್ಗೆ? ಬೇಡ ಅಂದರೆ ಬೇಡ ಬಿಡ್ರಿ. ಹೇಳ್ಬೇಕು ಅಂದರೆ ನಿಜವಾಗ್ಲೂ ನಾನು ಈ ಸ್ಟೋರಿನ ಬೇರೆ ಥರ ತೊಗೊಂಡು ಹೋಗ್ಬೇಕು ಅಂತಿದ್ದೆ, ಗೊತ್ತಾಯ್ತಾ? ಯಾಕಂದರೆ ನನಗೆ ಆ ಥರ ಸ್ಟೋರಿ ಮಾಡೋದಕ್ಕೆ
ಈ ನನ್ನ ಫಾಲೋವರ್ಸು ಬಿಡಲಿಲ್ಲ ಆಯಿತಾ. ಯಾರು ಹೇಳಿ ನನ್ನನ್ನು ಫಾಲೋ ಮಾಡ್ಕೊಂಬಂದು ನನಗೆ ಸಪೋರ್ಟ್ ಮಾಡೋ ಅಂಥ ಏನಿದ್ದಾರೆ ಇಲ್ಲಿ ಸಬ್ಸ್ಕ್ರೈಬ್ಗಳು ಆಗಿರ್ಬೋದು, ನನ್ನ ಫಾಲೋವರ್ಸ್ಗಳು ನನಗೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ಇರೋದ್ರಲ್ಲೇ ಸೂರ್ಯನ ಯಾವಾಗಿದ್ರೂ ಕಲ್ಯಾಣಿಗೆ ಅಂತ ಒಂದು ಒಳ್ಳೆ ರೀತಿಲಿ ತಗೊಂಡೋಗ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಒಂದು 2-3 ಸ್ಟೋರಿಯಿಂದ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೂ ಮುಂಚೆ ಹೇಗಿತ್ತು ಹೇಳು ಸ್ಟೋರಿ, ಅದಕ್ಕೆ ಇವ್ರು ಯಾರೂ ಅವಕಾಶ ಕೊಡಲಿಲ್ಲ ನನಗೆ. ರಿಯಾಲಿಟಿ ಏನು ಅಂತ ತೋರ್ಸೋಣ ಅಂತ ನಾನು ಹೋದೆ, ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಯಾರೂ. ಇದು ಫೇಕ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರೋದು, ಅರ್ಥ ಆಯ್ತಾ. ಇಲ್ಲೆಲ್ಲ ಫೇಕ್ ಇವಾಗ ಏನು ನಡೀತಾ ಇದೆ ಇಲ್ಲಿ ಈ ಥರ ಮಾಡೋ ಅಂಥ ನಾನು ಮಾಡ್ತಾ ಇರೋಂಥ ಸ್ಟೋರಿಗಳಲ್ಲಿ ಯಾವುದು ರಿಯಲ್ ಜೀವನದಲ್ಲಿ ಯಾರೂ ನಡೆಯೋದೇ ಇಲ್ಲ. ಇದೆಲ್ಲ ಫೇಕು, ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀನಿ ಅಷ್ಟೇ ನಾನು ವಿಡಿಯೋದಲ್ಲಿ. ಬಟ್ ನಂದಿನಿ ಕ್ಯಾರೆಕ್ಟ್ರು ಸೂರ್ಯ ಮತ್ತು ಕಲ್ಯಾಣಿ ಮಧ್ಯೆ ಇವಳು ನಂದಿನಿ ಬಂದ್ಲಲ್ವಾ, ಅದು ರಿಯಲ್ಲು, ಗೊತ್ತಾಯ್ತಾ. ಎಷ್ಟೋ ಜನದ ಹೆಣ್ಮಕ್ಳ ಜೀವನದಲ್ಲಿ ಆ ಥರ ಇದ್ದೇ ಇದ್ದಾರೆ. ಅದನ್ನು ನಾನು ರಿಯಲಾಗಿ ತೋರ್ಸೋಕೆ ಹೋಗಿದ್ದಕ್ಕೆ ನೀವು ಒಪ್ಪಲಿಲ್ಲ, ಬೇಡ ನಮಗೆ ಬೇಡ ಅಂತ ಹೇಳಿಬಿಟ್ಟು, ಒಳ್ಳೆ ಜೀವನ ಬೇಕು ನಮ್ಗೆ ಈ ಥರ ಬೇಕು ಅಂತೇಳಿ ನಾನು ಸರಿ ಅಂದ್ಬಿಟ್ಟು ಲೈಟಾಗಿ ಈ ಕಡೆ ನಾನು ಟರ್ನ್ ಮಾಡಿದೆ ಸ್ಟೋರಿನ, ಗೊತ್ತಾಯ್ತಾ. ಇಲ್ಲ ಅಂದಿದ್ರೆ ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿ ನನಗೆ ಮನ್ಸಿಗೆ ಬಂದಂಗೆ ನಾನು ಹೇಗೆ ಬೇಕಾದರೂ ವೀಡಿಯೋ ಮಾಡ್ಬೋದಾಗಿತ್ತು. ಬಟ್ ನಾನು ನನ್ನ ಫಾಲೋವರ್ಸ್ಗೆ ರೆಸ್ಪಾನ್ಸ್, ಅವ್ರಿಗೆ ನಾನು ಮರ್ಯಾದೆ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ. ಅವ್ರಿಗೆ ಒಂದು ಬೆಲೆ, ಒಂದು ಸ್ಥಾನ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನನ್ನು ಫಾಲೋ ಮಾಡಿ ನನ್ನ ಒಂದು ವೀಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಬೇಜಾರಾಗೋದು ಬೇಡ ಅಂತ. ಫೇಕ್ ಆದರೂ ಪರವಾಗಿಲ್ಲ, ಒಳ್ಳೆ ಕಂಟೆಂಟೇ ಕೊಡೋಣ ಅಂತ ಒಂದು ರೊಮ್ಯಾಂಟಿಕ್ಕಾಗಿ ಒಂದು ಒಳ್ಳೆ ಸ್ಟೋರಿ ಮಾಡ್ತಾಯಿದ್ದೀನಿ. ನಿಮಗೇನ್ರಿ ತಡ್ಕೊಳಕ್ಕಾಗ್ತಾ ಇಲ್ಲ? ಹಾಂ, ನಿಮಗೇನಾಗ್ತಾ ಇದೆ? ಆಗ್ತಾ ಇಲ್ವಾ? ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಎಕ್ಸಿಟ್ ಆಗ್ಬೋದು, ಅನ್ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸರಿ ಹೇಳಬೇಕು ನಿಮಗೆ? ಬೇಕಂತಲೇ ಬಂದು ಕಮೆಂಟ್ ಹಾಕ್ತೀರಾ ಅಂದರೆ ನಾನು ಏನು ಮಾಡಬೇಕು ಅನ್ನೋದು ನೆಕ್ಸ್ಟು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ, ಎಲ್ಲ ಪಬ್ಲಿಕ್ ಮಾಡ್ತೀನಿ ನೋಡಿ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಲಾಸ್ಟು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ದಕ್ಕೆ ಅವ್ರು ಎಷ್ಟು ಅನುಭವಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಇದೇ ಒಂದು ಕಂಟಿನ್ಯೂ ಆಗುತ್ತೆ. ಬ್ಯಾಡ್ ಕಮೆಂಟ್ ಹಾಕೋರಿಗೆಲ್ಲನೂ ಅದೊಂದು ಕೇಸ್ ಆಗ್ತಾ ಇದೆ, ಅರ್ಥ ಆಯ್ತಾ. ದಯವಿಟ್ಟು ಯಾವುದೇ ಒಂದು ಕೆಟ್ಟ ಪದಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಅಂತಲ್ಲ, ಯಾರ ಚಾನಲ್ಲಿ ಯಾವ್ದು ವೀಡಿಯೋದಲ್ಲೂ ಬಳಸೋಕ್ಕೆ ಹೋಗಬೇಡಿ. ಯಾರ ಮನಸ್ಸು ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ, ನೀವು ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಸಾಧ್ಯ ಆದರೆ ನೀವು ಒಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೆ ವಿಡಿಯೋಗಳನ್ನ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರಿ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ರಿಗೆ ಕಾಲು ಇಳಿಯೋ ಅಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋದ್ರಿ ಅಂತ ಅಂದರೆ ನಿಮಗೊಬ್ಬ ಕಾಯ್ಕೊಂಡಿರ್ತಾನೆ, ಸರಿಯಾಗಿರುತ್ತೆ ನಿಮಗೆ ಗ್ರಾಚಾರ, ಅರ್ಥ ಆಯ್ತಾ. ಏನು ಕೆಟ್ಟ ಪದ ಈ ಕಮೆಂಟಲ್ಲಿ ನೆನೆ ನನಗೆ ಕಮೆಂಟ್ ಮಾಡಿದ್ದೀರಾ, ಆ ಕಮೆಂಟು ರಿಟರ್ನ್ ನಿನಗೇನೆ, ನನ್ನ ಬಾಯಿಂದ ನಾನು ಹೇಳೋಲ್ಲ ಆ ಹೊಲಸು ಮಾತನ್ನು, ಅದು ನಿನಗೇನೆ ತ್ರಿಬಲ್ ಅಂತ ತಿಳ್ಕೊಂಬಿಡು, ಅರ್ಥ ಆಯ್ತಾ. ಯಾರು ನೀನು ನನಗೆ ಬಂದು ಕಮೆಂಟ್ ಮಾಡಿದ್ದೆ, ರಿಪೋರ್ಟ್ ಮಾಡಿದ್ದೀನಿ ಆಲ್ರೆಡಿ, ನಿನಗೆ ಬಂದಿರಬೇಕು ಅದು ಮೆಸೇಜು. ಈ ಥರ ಮಾಡೋರಿಗೆ ನೆಕ್ಸ್ಟು ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಂದರೆ ಮುಂದೆ ನಿಮ್ಮ ಒಂದು ID-ಗೆ ಅದು ಪ್ರಾಬ್ಲಮ್ ಆಗುತ್ತೆ. ನಾವು ರಿಪೋರ್ಟ್ ಮಾಡಿದ್ರೆ ಗೊತ್ತಾಯ್ತಾ, ರೆಸ್ಪಾನ್ಸ್ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಬ್ಯಾಡ್ ಕಮೆಂಟ್ ಹಾಕ್ಬೇಕಾದ್ರೂ ಯೋಚನೆ ಮಾಡಿ ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಸುಮ್ಮನೆ ಇದೆ ಅಂದ್ಬಿಟ್ಟು ಬಾಯದಂಗೆ ಯಾರ್ಯಾರೋ ಮಾಡ್ತಾರೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಮಾಡ್ತಾರೆ. ರೂಲ್ಸ್ ರೆಗ್ಯುಲೇಷನ್ನ ತಿಳ್ಕೊಂಡು ಕಮೆಂಟ್ ಹಾಕಿ. ಕೆಟ್ಟ ಪದನ ಯಾರೂ ಇಲ್ಲಿ ಕೇಳೋಕ್ಕೆ ಇಷ್ಟಪಡಲ್ಲ, ಯಾರು ಏನು ಬಿದ್ದಿರಲ್ಲ ರೀ, ಗೊತ್ತಾಯ್ತಾ. ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ನೋಡಬೇಕು, ಕಷ್ಟ ಇದ್ದರೆ ಹೋಗ್ತಾ ಇರಬೇಕು, ಅಷ್ಟೇ ಹೇಳೋದಿಲ್ಲಿ. ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ, ಬ್ಯಾಡ್ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇರೋದು. ನಿಮ್ಮ ಅನಿಸಿಕೆಗಳನ್ನ ವೀಡಿಯೋದಲ್ಲಿ ಇದು ಹೀಗಿದೆ, ಇದಾಗಿದೆ, ಇದು ಬೇಕು ಬೇಡ ಅಂತ ಅಷ್ಟೇ ಹೇಳಿ. ಅದು ಬಿಟ್ಬಿಟ್ಟು ಕೆಟ್ಟ ಕಮೆಂಟ್ ಮಾಡೋದೆಲ್ಲ ಬೇಡ, ನಮಗೂ ಅದು ಆಗಲ್ಲ ಸಹಿಸ್ಕೊಳ್ಳೋಕ್ಕೆ, ಅರ್ಥ ಆಯ್ತಾ. ಅಷ್ಟೇ ನಾನು ಹೇಳೋದು. ದಯವಿಟ್ಟು ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ.